ಅಗ್ರಜ ನಮಸ್ಕರಿಸುವೆನು. ಅನುಜರೇ, ನಿಮಗೆ ಮಂಗಳವಾಗಲಿ. ಅರ್ಜುನ, ಪರಮೇಶ್ವರನ ದರ್ಶನವಾಯಿತೆ? ಅಗ್ರಜ, ಪರಮೇಶ್ವರನ ದರ್ಶನದಿಂದ ಇದೋ ಈ ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಬಂದಿರುವೆನು. ತಮ್ಮಂದಿರ, ಹಾಗಾದರೆ ನಾವಿನ್ನೂ ಮುಂದಕ್ಕೆ ಪ್ರಯಾಣವನ್ನು ಮಾಡೋಣ. ನಮಸ್ತೆ ನಮಸ್ತೆ ವಾಸುದೇವ, ನಮಸ್ತೆ ದ್ವಾರಕಿ ನಂದನ, ನಮಸ್ತೆ ನಮಸ್ತೆ ನಮಸ್ತೆ. ತಮ್ಮಂದಿರ, ಎಂತ ಮೋಸವಾಯಿತು? ಸೈರಿಸಿ ಅನುಜಾತರೆ ನೀವು, ಸೈರಿಸಿ ಅನುಜಾತರೆ ನೀವು, ಈ ಪರಿ ದುಃಖವಾ ನಾರೇ. ಹೋರಾರ್ಯಣ್ಯಕ್ಕೆ ನಿಮ್ಮ ಗಾರು ಗಳಿಸಿ ತಂದೆ. ಸಹೋದರರೇ, ಶಾಂತರಾಗಿ. ಹೋರಾರ್ಯಣ್ಯಕ್ಕೆ ನಿಮ್ಮ ಗಾರು ಗಳಿಸಿ ತಂದೆ. ಪಾಪಿ ದುರ್ಯೋಧನನೋ ಈ ಪರಿ ಪಾಪಿ ದುರ್ಯೋಧನನೋ ಈ ಪರಿ ಕಷ್ಟವಾ ಸೇರಿಸಿ ಅನುಜಾತರೆ ನೀವುಗಳು, ಈ ಪರಿ ದುಃಖವಾ ನಾರೇ. ತಮ್ಮಂದಿರ, ಇದುವರೆಗೂ 12 ವರ್ಷ ವನವಾಸ ಕಳೆದುದ್ದಾಯಿತು. ಇನ್ನು ಒಂದು ವರ್ಷ ಅಜ್ಞಾತವಾಸವನ್ನು ಕಳೆಯಲು ಏನು ಉಪಾಯವನ್ನು ಮಾಡೋಣ? ಅಗ್ರಜ, ಮತ್ಸ್ಯ ದೇಶಕ್ಕೆ ದೊರೆಯಾದ ವಿರಾಟರಾಯನ ಬಾಮೈದನಾದ ಕೀಚಕನು ಬಹಳ ಪರಾಕ್ರಮಿಸಾಲಿ. ಆತನಿಗೆ ಭಯಪಟ್ಟು ಕೌರವರು ಆ ಕಡೆ ಬರುವುದಿಲ್ಲ. ಅಲ್ಲಿಯೇ ನಮ್ಮ ಅಜ್ಞಾತವಾಸಕ್ಕೆ ಅನುಕೂಲವಾಗಿರುವುದು. ಅರ್ಜುನ, ನೀನು ಹೇಳುತ್ತಿರುವುದಲ್ಲ ಒಪ್ಪಿಗೆ. ಆಶೀರ್ವಾಣಿ ಆ ವಿರಾಟರಾಯನ ಪಟ್ಟಣದಲ್ಲಿ ನಮ್ಮ ವೇಷವನ್ನು ಮರೆಸಿಕೊಂಡು ಯಾವುದಾದರೂ ಒಂದು ವಿಧದಲ್ಲಿ ಮರೆಸಿಕೊಂಡು ಜೀವಿಸಬೇಕು. ಅಗ್ರಜ, ತಮ್ಮ ಇಷ್ಟಾನುಸಾರವಾಗಿ ನಡೆಯಲು ಸಿದ್ಧರಾಗಿರುವೆವು. ಹಾಗಾದರೆ ನಾನು ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಕಂಕಪಟ್ಟನೆಂಬ ಹೆಸರಿನಿಂದ ಬರುವೆನು. ಹಾಗಾದರೆ ನಾನು ಶಿಖಂಡಿ ವೇಷವನ್ನು ಧರಿಸಿಕೊಂಡು ಬರುವೆನು. ಹಾಗಾದರೆ ನಾನು ಮಾನಸಿಕನಾಗಿ ಅಡುಗೆ ಭಟ್ಟರಾಗಿ ಆಗುತ್ತೇನೆ. ತಮ್ಮಂದಿರ, ನೀವು ಹೇಳಿದ್ದೆಲ್ಲವೂ ಒಪ್ಪಿಗೆ ಆಯಿತು. ಆದರೆ ಈ ದ್ರೌಪದಿಯ ಮನಸ್ಸು ಹೇಗಿರುವುದು ತಿಳಿಯನಲ್ಲ. ತಮ್ಮಂದಿರ,
ನೀವು ಹೇಳಿದ್ದೆಲ್ಲ ಒಪ್ಪಿಗೆ ಆಯಿತು. ಈ ದ್ರೌಪದಿಯ ಮನಸ್ಸು ಹೇಗಿರುವುದೋ ತಿಳಿಯನಲ್ಲ. ದ್ರೌಪದ, ನಿನ್ನ ಮನಸ್ಸು ಹೇಗಿರುವುದೋ ತಿಳಿಸು. ಪ್ರಾಣೇಶ್ವರ, ನನ್ನ ಬಗ್ಗೆ ಚಿಂತಿಸಬೇಡಿ. ಮುಂದಾಗುವ ಕಾರ್ಯವನ್ನು ನಾವೇ ನೋಡೋಣ. ನಾನು ಕೂಡ ಶೈಲೇಂದ್ರೆಂಬ ನಾಮಕರಣದಲ್ಲಿ ಆ ರಾಣಿಯ ಮನೆ ಸೇರಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಹೋಗುವೆನು. ನನ್ನ ಬಗ್ಗೆ ಚಿಂತೆಯನ್ನು ಬಿಡಿ. ಸುಮ ಕೋಮಲೆ ನೀನು ಪರಸೇವೆಗೈ, ಸುಮ ಕೋಮಲೆ ನೀನು ಪರಸೇವೆಗೈ ಹೋದೆ ನನ್ನಿ ಬಾಳಿನ ಸಖಿಮುಖಿ. ಈ ಪರ್ಯಾಯಿತೆ ನಮ್ಮಯ ಬಾಳ, ಈ ಪರ್ಯಾಯಿತೆ ನಮ್ಮಯ ಬಾಳು, ನಮ್ಮಯಾಣೆ ಬರಹ, ನಮ್ಮಯಾಣೆ ಬರಹ ತಿಳಿದವರ್ಯಾರು ನನ್ನಿ ಬಾಳಿನ ಸಖಿಮುಖಿ. ರಾಜಪುತ್ರಿಯಾದ ಇವಳಿಗೆ ಎಂತಹ ಕಷ್ಟವೂ ಒದಗಿತು. ದ್ರೌಪದ, ಮರಗುವೆ ಕಲೆಯೇ ಮಾನುನಿ ಮಣಿಯಳೆ, ಮರಗುವೆ ಕಲೆ ದ್ರೌಪದ, ಧರ್ಮದನಾಜ್ಞೆಯ ಮೀರಲಾರೆವೋ ನಾವು, ಧರ್ಮದನಾಜ್ಞೆಯ ಮೀರಲಾರೆವೋ ನಾವು, ವೈರವ ಮರೆತೆವು, ವೈರವ ಮರೆತೆವು ಸೈರಿಸು ತಾಪವ ಮರಗುವೆ ಕಲೆ. ಚಿಂತೆಯನ್ನು ಬಿಟ್ಟು ನಿನ್ನ ಮನಸ್ಸಿನ ಕಳವಳವನ್ನು ತಿಳಿಸು. ಸ್ವಾಮಿ, ನನ್ನ ಮಾತನ್ನು ಕೇಳಿ. ನಾನು ಕೂಡ ನಿಮ್ಮ ಹಾಗೆ ಪರರ ಸೇವೆಯನ್ನೇ ಮಾಡಿಕೊಂಡು ಹೋಗುವೆನು. ನನ್ನ ಬಗ್ಗೆ ಚಿಂತಿಸಬೇಡಿ. ಮುಂದಾಗುವ ಕಾರ್ಯವನ್ನು ನೋಡುವರಾಗಿ. ಆಹಾ, ರಾಜಪುತ್ರಿಯಾದ ಇವಳಿಗೆ ಎಂಥವು ಕಷ್ಟವೂ ಒದಗಿತು. ಹನ್ನೆರಡು ವರ್ಷ ವನವಾಸದೋ ಉನ್ನತ ಕಷ್ಟವನ್ನು ಪಟ್ಟೆವೋ ಅಕಟ. ಆ ಆ ಮುಂದೇನು ಕಷ್ಟವನ್ನು ಗೈದೆನ ವಿಧಿಯೇ, ನಾಂ ತಿಳಿಯನು ದೇವಾ. ತಮ್ಮಂದಿರ, ಇದುವರೆಗೂ 12 ವರ್ಷ ವನವಾಸವನ್ನು ಕಳೆದದ್ದಾಯಿತು. ಇನ್ನು ನಾವು ಮುಂದೆ ಪರಸೇವೆಯನ್ನು ಮಾಡಬೇಕಾಗಿರುವುದು. ನಡೀರಿ ಹೋಗೋಣ. ಅಗ್ರಜ, ನೀನೇಕೆ ಚಿಂತಿಸುವೆ ಗುಣಾದ ಬೇಡವಿದು. ಅಗ್ರಜ,
ಜಲಪಾಲನೆ ಕೇಳೈ ಅಗ್ರಜ. ಅರ್ಜುನ, ತನು ಬೇರೆ ಬಾಧಿಸಲು ಮನವೊಂದು ತಾನಿರಲು ತನು ಬೇರೆ ಬಾಧಿಸಲು ಮನವೊಂದು ತಾನಿರಲು ಅನುಮಾನ ನಿಮಗೇಕೆ ಅನುಮಾನ ನಿಮಗೇಕೆ ಜಲಪಾಲನೆ ಕೇಳು ಅನುಮಾನ ನಿಮಗೇಕೆ ಜಲಪಾಲನೆ ಕೇಳೈ ಅಗ್ರಜ, ಏತಕ್ಕಾಗಿ ಚಿಂತಿಸಬೇಕು? ಶರೀರದ ನೆರಳು ಶರೀರವನ್ನೇ ಅನುಸರಿಸುವಂತೆ ನಿಮ್ಮನ್ನೇ ಅನುಸರಿಸಿದ ನಾವು ನಿಮ್ಮ ಪಾದ ಸೇವೆಯನ್ನು ಬಿಟ್ಟು ಹೇಗೆ ಜೀವಿಸಬಲ್ಲೆವು? ನಮ್ಮ ನಾಲ್ವರ ಶರೀರಕ್ಕೂ ನೀವೇ ಪ್ರಾಣರೂಪ. ನೀವಿರುವ ಅಡವಿ ಸಾಮ್ರಾಜ್ಯ ಪದವಿ ತಮ್ಮ ಇಷ್ಟದಂತೆ ಹೋಗೋಣ ನಡೆಯಿರಿ. ತಮ್ಮಂದಿರ, ಹಾಗಾದ್ರೆ ಎಲ್ಲರೂ ಮನದಲ್ಲಿ ಆ ಶ್ರೀಹರಿಯನ್ನು ಜ್ಞಾನಿಸಿ ಹೋಗೋಣ ನಡೆಯಿರಿ. ಹಾಗೆ ಆಗಲಿ ಸ್ವಾಮಿ. ನಮಸ್ತೆ ವಾಸುದೇವ, ನಮಸ್ತೆ 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 ನಮಸ್ತೆ. ನಮಸ್ತೆ ವಾಸುದೇವ, ನಮಸ್ತೆ ದ್ವಾರಕಿ ನಂದನ, ನಮಸ್ತೆ ನಮಸ್ತೆ. ತಮ್ಮಂದಿರ, ಇದು ವಿರಾಟರಾಯನ ಉಪವನ. ಆದ್ದರಿಂದ ನಮ್ಮ ಆಯುಧಗಳನ್ನು ಒಂದು ಚರ್ಮದಲ್ಲಿ ಕಟ್ಟಿ ಒಬ್ಬರಿಗೂ ಕಾಣದಂತೆ ಈ ಬನ್ನಿ ಮರಕ್ಕೆ ನೇಣು ಹಾಕಿರಿ. ಆಗಬಹುದು ಅಗ್ರಜ. ಧರಣಿ ದೇವಿಯವರ ಗಗನವಾಣಿಯೇ, ಧರಣಿ ದೇವಿಯವರ ಗಗನವಾಣಿಯೇ, ನಿರುತ ದಿಕ್ಪಾಲಕರೇ, ಅಷ್ಟ ದೇವತೆಯರೇ, ನಿರುತದಿಂ ಈ ಬಡ ಪಾಂಡವರಸ್ತ್ರಗಳ ಆ ನಿರುತದಿಂ ಈ ಬಡ ಪಾಂಡವರಸ್ತ್ರಗಳ ನಿರುತದಿಂ ಈ ಬಡ ಪಾಂಡವರಸ್ತ್ರಗಳ ಕೈ ಬಿಡದೆ ಸಲಗೋ ಈ ಅನವರತ
ಅಷ್ಟದಿಕ್ಪಾಲಕರೇ, ವನದೇವತೆಯರೇ, ಸಿಯ ಸಾಗರ ಸಯನ ನಾರಾಯಣ ಕರುಣಿಸೋ ಲಕ್ಷ್ಮೀ ರಮಣ 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 ಕಂದಗೋ ರಾರಣ್ಯಕ್ಕೆ ತಂದು ಬಿಟ್ಟೆ ಏನೋ ಸ್ವಾಮಿ, ಕಂದಗೋ ರಾರಣ್ಯಕ್ಕೆ ತಂದು ಬಿಟ್ಟೆ ಏನೋ ಸ್ವಾಮಿ, ಕೊರಗಿಸಬೇಡವೋ ಅರಮತಾಯವರೋ ಸಿಯ ಸಾಗರ ಆ ಅಷ್ಟದಿಕ್ಪಾಲಕರೇ, ವನದೇವತೆಯರೇ, ಈ ಅಜ್ಞಾತವಾಸ ಕಾಲದಲ್ಲಿ ನಾನು ಮತ್ತು ಅರ್ಜುನಿಗೆ ಹೊರತು ಇತರರಿಗೆ ಕೇಳಿದರೂ ಕೊಡಕೂಡದೆಂದು ಪ್ರಾರ್ಥಿಸುವೆನು. ಮಾತನೇಕೆ ಅಗ್ರಜ ಧರ್ಮಾತ್ಮಜ ಪರೆ ಪರೆ ಮಾತನಿಂದ ಪರಿಗಳು ಏತಕ್ಕೆ, ಮಾತನೇಕೆ ಅಗ್ರಜ ಧರ್ಮಾತ್ಮಜೆ ಪರೆ ಪರೆ ಮಾತನಿಂದ ಪರಿಗಳು ಏತಕ್ಕೆ, ನೀನು ಬಂದು ನಾನೆಲ್ಲ ಮನಸ್ಸು ಏತಕ್ಕೆ, ನೀನು ಬಂದು ಮನಸ್ಸಿಗೆ ಮಾತಿಗೆ ಅಗ್ಗದ ಧರ್ಮಾತ್ಮಜ ಏನು ಪಾಂಡವ ಐವರಲ್ಲಿ ನಾನು ಒಬ್ಬ ಅಲ್ಲವೇ, ಪಾಂಡವ ಐವರಲ್ಲಿ ನಾನು ಒಬ್ಬ ಅಲ್ಲವೇ, ಮಾತಿಗೆ ಅಗ್ಗದ ಧರ್ಮಾತ್ಮಜ ಏನು ಇವರು ಮಾತ್ರ ಕುಂತಿಯ ಮಕ್ಕಳು, ನಾನು ಮಾತ್ರ ಕೌರವ ಕಡೆನಾ? ಅಲ್ಲರ ಈ ವಾದ್ಯಗಳನ್ನು ಮುಟ್ಟು ಕೂಡುವ, ಹಾಗಾದರೆ ನಾನು ಕೌರವನೇ ಸೇರುವನು. ಭೀಮಸೇನ, ಶಾಂತನಾಗು. ತಡಿ ತಡಿ ಭೀಮ ಕೇಳೆನ್ನ ನುಡಿಯ ಭೀಮ. ಭೀಮಸೇನ, ತಡಿ ತಡಿ ಭೀಮ ಕೇಳೆನ್ನ ನುಡಿಯ ಭೀಮ. ಲೋಕದಲ್ಲಿನ್ನಂತ ಉತ್ತಮರಿಲ್ಲವೋ, ಲೋಕದಲ್ಲಿನ್ನಂತ ಉತ್ತಮರಿಲ್ಲವೋ, ಕೋಪವ ಮಾಡದೆ ಸಾಧದೆ ಬಾಳೋ, ಕೋಪವ ಮಾಡದೆ ಸಾಧದೆ ಬಾಳೋ. ತಡಿ ತಡಿ ಭೀಮ ಕೇಳೆನ್ನ ನುಡಿಯ ಭೀಮ. ಭೀಮಸೇನ, ಈಗ 1 ವರ್ಷ ಮಾತ್ರ ದುಡುಕಬೇಡ. ಹಾಗೆ ನೀನು ದುಡುಕುವುದಾದರೆ ನಾವು 12 ವರ್ಷ ಕಷ್ಟಪಟ್ಟಿದ್ದಲ್ಲ ವ್ಯರ್ಥವಾಗುವುದು. ನಡೀರಿ, ಎಲ್ಲರೂ ಆ ಶ್ರೀಹರಿಯನ್ನು ಜ್ಞಾನಿಸಿ ಮುಂದಕ್ಕೆ ಹೋಗೋಣ. ನಮ್ಮ ವೇಷವನ್ನು ಬದಲಾಯಿಸಿಕೊಂಡು ಮುಂದಕ್ಕೆ ಹೋಗೋಣ.
ನಮೋ ವಾಸುದೇವ ನಮೋ ದೇವ ದೇವ ನಮೋ ಅಷ್ಟಪಾಲ ನಮೋ ವಾಸುದೇವ ನಮೋ ವಾಸುದೇವ ನಮೋ ವಾಸುದೇವ ನಮೋ ದೇವ ದೇವ ನಮೋ ಭಕ್ತಪಾಲ ನಮೋ ವಾಸುದೇವ ನಮೋ ವಾಸುದೇವ ಸಂಭವ ವೇದ ಸಾರ ಸದಾ ನಿರ್ಮಿತಾರ ಭವ ವೇದ ಸಾರ ಸದಾ ನಿರ್ಮಿತಾರ ನಮೋ ಭಾರತಿ ವಲ್ಲಭ ನೀಲಕಂಠ ನಮೋ ವಾಸುದೇವ ನಮೋ ನಮೋ ವಾಸುದೇವ ನಮೋ ವಾಸುದೇವ ನಮೋ ವಾಸುದೇವ ಪರಮಾತ್ಮ ಬೇಗನೆ ಬಂದು ನಮ್ಮನ್ನು ಕಾಪಾಡು ಕಾಪಾಡು. ಪಾಂಡುತನೇರಿ, ನಿಮಗೆ ಮಂಗಳವಾಗಲಿ. ನೀವುಗಳು ನನ್ನನ್ನು ಧ್ಯಾನಿಸಲು ಕಾರಣವೇನು? ಪರಮಾತ್ಮ ಈ ಕಿವಿ ಕಣ್ಣು ಕಣ್ಣು ಊರ್ಬೂರ್ಬು ಕೊಂಡಾಡಿ ದೇವತೆಯ ಕುರುಕುಲ ದೇಣಿಗೆಯ ಕೊಂಡಾಡಿ ದೇವತೆಯ ಕುರುಕುಲ ದೇಣಿಗೆಯ ಪ್ರಿಯರೇ ಪಾಂಡವರೇ ವೀರರೇ ಪಾಂಡುತನೇರಿ, ಸಮರರು ನೀವು ಸತ್ಯ ಪಾಂಡವರೇ ಸಮರರು ನೀವು ಸತ್ಯ ಪಾಂಡವರೇ ಸತ್ಯದಿ ರಾಜ್ಯವ ಪರಿಪಾಲಿಸಿರಿ ಸತ್ಯದಿ ರಾಜ್ಯವ ಪರಿಪಾಲಿಸಿರಿ ಕಾಯುವೆ ನಿಮ್ಮನು ನಾಡಿ ದೇವತೆಯ ಗುರುಕುಲ ದೇಣಿಗೆಯ ನೀವೆಲ್ಲ ಒಂದಾಗಿ ಈ ಜಗಕ್ಕೆ ಪ್ರಭುವಾಗಿ ನೀವೆಲ್ಲ ಒಂದಾಗಿ ಈ ಜಗಕ್ಕೆ ಪ್ರಭುವಾಗಿ ಕೂಡಿ ಮಾಡಿರಿ ನೀವು ಅಮರರಾಗಿರಿ ಕೊಂಡಾಡಿ ದೇವತೆಯ ಕುಲ ದೇವಿಯ ಗುರುಕುಲ ದೇವಿಯ
ಪಾಂಡುತನೆಯರೇ, ನಿಮಗೆ ಮಂಗಳವಾಗಲಿ. ನೀವುಗಳು ನನ್ನನ್ನು ಧ್ಯಾನಿಸಲು ಕಾರಣವೇನು? ವಾಸುದೇವ, ಕ್ರೂರ ವಿಧಿಯೇ ನಿಮ್ಮ ಬಲೆಗೆ ಅಕಟ ಸಿಲುಕಿದೆ ನಾ ದೇವ, ಅಕಟ ಸಿಲುಕಿದೆ ನಾ. ಕ್ರೂರ ವಿಧಿಯೇ ನಿಮ್ಮ ಬಲೆಗೆ ಅಕಟ ಸಿಲುಕಿದೆ ನಾ ದೇವ, ಅಕಟ ಸಿಲುಕಿದೆ ನಾ. ದೇವ ದೇವ ವಾಸುದೇವ, ದೇವ ದೇವ ವಾಸುದೇವ, ಅಕಟ ಸಿಲುಕಿದೆ ನಾ ದೇವ, ಅಕಟ ಸಿಲುಕಿದೆ ನಾ. ಪರಮಾತ್ಮ, ಈ ಬಡ ಪಾಂಡವರ ರಕ್ಷಿಸೋರೇ, ಈ ಬಡ ಪಾಂಡವರ ರಕ್ಷಿಸೋರೇ. ಕ್ರೂರ ವಿಧಿಯೇ ನಿಮ್ಮ ಬಲೆಗೆ ಅಕಟ ಸಿಲುಕಿದೆ ನಾ ದೇವ, ಅಕಟ ಸಿಲುಕಿದೆ ನಾ. ಪರಮಾತ್ಮ, ಇದುವರೆಗೂ 12 ವರ್ಷ ವನವಾಸವನ್ನು ಕಳೆದದ್ದಾಯಿತು. ಇನ್ನು 1 ವರ್ಷ ಅಜ್ಞಾತವಾಸವನ್ನು ಕಳೆಯಲು ಒಂದು ಉಪಾಯವನ್ನು ತೋರು ಪರಮಾತ್ಮ. ಪಾಂಡುತನೆಯರೇ, ಇನ್ನೊಂದು ವರ್ಷ ವಿರಾಟ ನಗರದಲ್ಲಿ ಕಾಲವನ್ನು ಕಳೆಯುತ್ತೀರಿ. ಮುಂದೆ ನಿಮ್ಮ ಕಷ್ಟವನ್ನು ಪರಿಹರಿಸುವೆನು. ಆಗಬಹುದು ಪರಮಾತ್ಮ. ರಾಜಬಾರ ರಚನೆಯಂತೆ ಪೊದೆ ವರವೇರ ಮಂತ್ರೇಶ್ವರ. ರಾಜಬಾರ ರಚನೆಯಂತೆ ಪೊದೆ ವರವೇರ ಮಂತ್ರೇಶ್ವರ. ನಮ್ಮ ರಾಜ್ಯದ ವಿವರವನ್ನು ನಮ್ಮ ರಾಜ್ಯದ ವಿವರವನ್ನು ಪರಿಪರಿಯಿಂದಲೇ ಬೇಳುವರಾಗೆ ಪರಿಪರಿಯಿಂದಲೇ ಬೇಳುವರಾಗೆ ರಾಜಬಾರ ರಚನೆ ಎಲ್ತೆ ಬೊದೆ ವರವೀರ ಮಂತ್ರೇಶ್ವರ. ಸುತ್ತಲಿರುತ್ತಿರ ಶತ್ರು ರಾಜರು ಸುತ್ತಲಿರುತ್ತಿರ ಶತ್ರು ರಾಜರು ತಪ್ಪ ಕಾಣಿಕೆಯ ಒಪ್ಪಿಸಿರುವರೆ ತಪ್ಪ ಕಾಣಿಕೆಯ ಒಪ್ಪಿಸಿರುವರೆ ರಾಜಬಾರ ರಚನೆ ಎಂತೆ ಪೊದೆ ವರವೇರ ಮಂತ್ರೇಶ್ವರ. ಮಂತ್ರೇಶ್ವರ, ಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳಗಿಂದ ಪ್ರಜೆಗಳು ಸೌಖ್ಯದಿರುವರೆ ಅದನ್ನು ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಸುರರ ದೊರೆಯ ಬೇಳ್ವೆ ನಾನು, ಸುರರ ದೊರೆಯ ಬೇಳ್ವೆ ನಾನು, ರಾಜ್ಯದ ಪರಿಯ ರಾಜ್ಯದ ಪರಿಯ. ಮಹಾಪ್ರಭು, ಬಲೆ ಬಲೆ ಮಂತ್ರೇಂದ್ರ, ಚಂದ
ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು. ಮತ್ತೇನಪ್ಪಣೆ? ಬಲ ಬಲ ಮಂತ್ರೇಂದ್ರ, ನಿಮ್ಮಂತ ಸೈನ್ಯಾಧಿಗಳು ನಮ್ಮಲ್ಲಿರುವಾಗ ನಮಗೆ ಭಯವೆಂದರೇನು? ನಿಮ್ಮ ಪೀಠವನ್ನು ಪರಿಹರಿಸಲಾಗಿ ಪೇಲೋ ಸೈನ್ಯನಾಥ ಇವರವ ಪೇಲೋ ಸೈನ್ಯನಾಥ ಪೇಲೋ ಸೈನ್ಯನಾಥ ಇವರವ ಪೇಲೋ ಸೈನ್ಯನಾಥ ನಮ್ಮ ಸೈನ್ಯದ ವಿವರವನ್ನೇ ನಮ್ಮ ಸೈನ್ಯದ ವಿವರವನ್ನೇ ಪರಿಪರಿಯಿಂದಲೇ ಬೇಳುವರಾಗೆ ಪರಿಪರಿಯಿಂದಲೇ ಬೇಳುವರಾಗೆ ಪೇಲೋ ಸೈನ್ಯನಾಥ ವಿವರವ ಪೇಲೋ ಸೈನ್ಯನಾಥ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ನಮ್ಮ ಸೈನ್ಯದ ಆಡಳಿತ ರೀತಿಯನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಅದನ್ನು ತಿಳಿಸುವರಾಗಿ. ಮಹಾಪ್ರಭು, ಸುರರ ಜಯಿಸಿ ಬೆರವೆ ನಾನು ನಮ್ಮ ಸೈನ್ಯದೆ ಮಹಾಪ್ರಭು. ಸುರರ ಜಯಿಸಿ ಬೆರವೆ ನಾನು ನಮ್ಮ ಸೈನ್ಯದೆ ಮಂದಾಸದುಳ್ಳರಿಂದ ಭೂಮಿಗೈದು ಬೆರೆಯುತ್ತಿರುವ ರಾಜ್ಯತೆ. ಸುರರ ಜಯಿಸಿ ಬೆರವೆ ನಾನು ನಮ್ಮ ಸೈನ್ಯತೆ ಮಹಾಪ್ರಭು, ನಮ್ಮ ಸೈನ್ಯವನ್ನು ಕಂಡರೆ ಪರರಾಜರ ಸೈನ್ಯವು ದಿಕ್ಕೆಟ್ಟಿ ಓಡಿ ಹೋಗುತ್ತಿರುವುದು ಮತ್ತೇನಪ್ಪಣೆ? ಬಲ ಬಲ ಸೈನ್ಯಾಸನೆ, ನಿನ್ನಂತ ಸೈನ್ಯಾದಿಯು ನಮ್ಮಲ್ಲಿರುವಾಗ ನಮಗೆ ಭಯವೆಂದರೇನು? ನಿಮ್ಮ ಪೀಠವನ್ನು ಪರಿಹರಿಸುವರಾಗಿ. ಅಪ್ಪಣೆ. ಮಂತ್ರೇಂದ್ರ, ಸತ್ಯಾತ್ಮರಾದ ಪಾಂಡವರು ಪಗಡ ಜೂಜಿನಿಂದ ರಾಜ್ಯವನ್ನು ಸೋತು ಆ ಕೌರವರಿಗೆ ರಾಜ್ಯವನ್ನು ಸೋತು ಅರಣ್ಯಕ್ಕೆ ಹೊರಟಿದರಂತೆ. ಇದು ನಿಜವೇ ಮಂತ್ರೇಂದ್ರ? ಕೆಲವರು ಅವರಲ್ಲಿದ್ದ ಕೆಲವರು ನಮ್ಮಲ್ಲಿಯೂ ಬಂದಿರುವಂತೆ. ಇದು ನಿಜವೇ? ಮಹಾಪ್ರಭು, ದೈವಗತಿಯನ್ನು ಮೀರುವರ್ಯಾರು? ಯಾರೇ ವರ್ತಮಾನವೇನು? ಅವರನ್ನು ಬಹಳ ಮರ್ಯಾದೆಯಿಂದ ನಮ್ಮ ಆಸ್ಥಾನಕ್ಕೆ ಕರೆದುಕೊಂಡು ಬರೋರಾಗಿ. ಗಿರಿಯ ರಮಣ ಗಂಗಾಧರನೇ ಗಿರಿಜ ರಮಣ ಗಂಗಾಧರನೇ ಆರಾಧ್ಯ ಶಂಕರನೇ ದೇವಾ. ಮಹಾಪ್ರಭು, ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ವಂದಿಸುವನು ಮುನೇಂದ್ರರೇ, ನಿಮ್ಮಯ ದರ್ಶನದಿ ಅಯ್ಯ, ತಾವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಅದನ್ನು ತಿಳಿಸುವರಾಗಿ. ರಾಜರೇ, ಇಂದ್ರಪ್ರಸ್ಥಪುರವೂ ನಾಶವಾಯಿತು. ಪಾಂಡವರೆಲ್ಲ ವನವಾಸಕ್ಕೆ ಹೋದರು. ನಾವು ಅವರ ಆಶ್ರಯದಲ್ಲಿ ಜೀವಿಸಿಕೊಂಡಿದ್ದೆವು. ನಮ್ಮ ಜೀವನಕ್ಕೆ ಗತಿ ಇಲ್ಲದೆ ಇಲ್ಲಿಗೆ ಬಂದೆವು. ನಮ್ಮನ್ನು ಕಾಪಾಡಿ. ಅಯ್ಯೋ ಇದೆಯೇ? ವಿಧಿಯನ್ನು ಮೀರುವರ್ಯಾರೈ ಜಗದಿ ವಿಧಿಯನ್ನು ಮೀರುವರ್ಯಾರು ಜಗದಿ ದೈವವೇ
ಪಾಂಡವರಿಗೆ ಇಂಥ ಗತಿ ಒದಗಿದ ಮೇಲೆ ಪಾಂಡವರಿಗೆ ಈ ಗತಿ ಒದಗಿದ ಮೇಲೆ ನಮ್ಮಂಥವರ ಪಾಡೇನು? ಮಹಾರಾಜ, ಅವರ ಆಸ್ಥಾನದಲ್ಲಿ ಕಂಕ ಸನ್ಯಾಸಿಯಾಗಿ ಪಶುಪಾಲನ ಶಾಸ್ತ್ರದಲ್ಲಿ ಇವರು ಅಡಿಗೆಯ ಭಟರಾಗಿ ಇವರು ಗೋವುಗಳಲ್ಲಿ ಪಾಲಿಸುವುದರಲ್ಲಿ ನಿಪುಣರಾದರು. ಇವರ ಆಸ್ಥಾನದಲ್ಲಿ ನಾಟ್ಯ ವಿದ್ಯೆಯಲ್ಲಿ ಪಾರಂಗಿತರಾಗಿರುವರು. ಅಯ್ಯ ಪೂಜ್ಯರೇ, ನೀವೆಲ್ಲರೂ ಅಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಿಕೊಂಡಿದ್ದೀರಿ, ಅದೇ ಕೆಲಸವನ್ನು ಮಾಡಿಕೊಂಡು ಸುಖವಾಗಿ ಇರುವರ ಅಪ್ಪಣೆ. ಶ್ರೀ ಚಾಮುಂಡೇಶ್ವರಿ ಅಮ್ಮ, ಶ್ರೀ ಚಾಮುಂಡೇಶ್ವರಿ ಸಿಂಹವಾಹಿನಿ ಮಹಿಷಾಸುರ ಮರ್ದಿನಿ ಶ್ರೀ ಚಾಮುಂಡೇಶ್ವರಿ. ಜಗದೀಶ್ವರಿ, ಸದಾ ಕಾಲದಲ್ಲಿ ನಿನ್ನ ಧ್ಯಾನದಲ್ಲಿರುವ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಅದು ಯಾರಲ್ಲಿ ನನ್ನ ಸಖಿಯನ್ನು ಬರಮಾಡಿರಿ. ಅಮ್ಮನವರಿಗೆ ನಮಸ್ಕರಿಸುವೆನು. ಸಖಿ, ನಿನಗೆ ಮಂಗಳವಾಗಲಿ. ಸಖಿ, ಪಾಂಡವರ ಕಷ್ಟವನ್ನು ವಿಚಾರಿಸಿದೆಯಾ? ಅವರು ಅವರ ರಾಜ್ಯವನ್ನೆಲ್ಲವನ್ನು ಜೂಜಿನಲ್ಲಿಟ್ಟಿ ಎಲ್ಲವನ್ನು ಸೋತು ಅರಣ್ಯಕ್ಕೆ ಹೋಗುತ್ತಿರುವರಂತೆ. ಹೌದಾ ಅಮ್ಮ? ಯಾರಲ್ಲಿ? ಅಮ್ಮ, ತಾಯಿ, ಇದು ನಮಸ್ಕರಿಸುವೆನು. ಅಮ್ಮ, ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ನಾಮಾಂಕಿತವೇನು? ಅಮ್ಮ, ನಾನು ಗಂಧರ್ವ ಸ್ತ್ರೀ. ನನ್ನ ಪತಿಗಳು ನನ್ನೊಡನೆ ಮುನಿಸಿಕೊಂಡು ಮಾತನಾಡದೆ ನನ್ನನ್ನು ಓರ್ವಳೆ ಬಿಟ್ಟು ಹೋಗಿರುವರು. ನಾನು ಆ ಪಾಂಡವರ ಪತ್ನಿಯಾದ ದ್ರೌಪದಿಯ ಬಳಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿಕೊಂಡಿದ್ದೆನು. ದಯಮಾಡಿ ನೀವು ನನ್ನನ್ನು ಕಾಪಾಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಅಮ್ಮ, ಹಾಗಾದರೆ ಅವರ ಬಳಿ ನೀನು ಯಾವ ಕೆಲಸವನ್ನು ಮಾಡುತ್ತಿದ್ದೆ? ಆಕೆಗೆ ನಾನು ಶೃಂಗರಿಸುವ ಕಾರ್ಯವನ್ನು ಮಾಡುತ್ತಿದ್ದೆ. ಹಾಗಾದರೆ ಅದೇ ಕೆಲಸವನ್ನು ಮಾಡಿಕೊಂಡು ನನ್ನ ರಾಜ್ಯದಲ್ಲಿ ಸುಖದಿಂದ ಆನಂದವನ್ನು ಕಳೆಯುವಂತಳಾಗು. ಹಾಗೆ ಆಗಲಿ ತಾಯಿ.
ನನ್ನ ಸಹೋದರಿಯಾದ ಸುಧಿಷ್ಣಾದೇವಿಯನ್ನು ನೋಡಿ ಬಹಳ ದಿವಸವಾಯಿತು. ನೋಡಿಕೊಂಡು ಹೋಗೋಣವೆಂದು ಬಂದೆನು. ಆದರೆ ಈ ಸಭೆಯನ್ನು ಸೌಂದರ್ಯಾತನದಿಂದ ಅಲಂಕರಿಸುತ್ತಿರುವ ಸ್ತ್ರೀಯು ಯಾರಾಗಿರಬಹುದು? ರೂಪಿನಲ್ಲಿ ರತಿಯನ್ನೂ ಸಹ ಮೀರಿಸುತ್ತಿರುವಳಲ್ಲ, ದೇವತಾ ಸ್ತ್ರೀಯಂತೆ ಕಾಣುತ್ತಿರುವಳಲ್ಲ. ತರ ವಿವಾಹನ ಮಧ್ಯದಿ ತರ ವಿವಾಹನ ಮಧ್ಯದಿ ಓರ್ವ ನಾರಿಯು ಇವಳಾದಳು ನಾಂ ಕಾಣೆ. ನಾರಿಯೋ ಮಾರನ ಸತಿಯೋ ನಾರಿಯೋ ಮಾರನ ಸತಿಯೋ ಸುರಗೊಂಬಳು ಈಕೆಯು ನನ್ನ ತನುಮನದ ನಾಂಗಳ. ಅಯ್ಯೋ, ಒಳ್ಳೆಯದು. ಈಕೆಯ ಸಂಗತಿಯನ್ನು ನಮ್ಮ ಅಕ್ಕನಿಂದಲೇ ತಿಳಿದುಕೊಳ್ಳುವೆನು. ಸೌಂದರ್ಯವನ್ನು ನೋಡಿದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು ತಾಯಿ, ಸಂತೋಷವಾಗುತ್ತಿರುವುದು. ಸಖಿ, ನನ್ನ ಸಹೋದರನು ಬಂದು ಬಹಳ ದಿವಸವಾಯಿತು. ನಾನು ನನ್ನ ಸಹೋದರನನ್ನು ನೋಡಿಕೊಂಡು ಬರುತ್ತೇನೆ. ಅಮ್ಮ, ನಿಮ್ಮ ತಮ್ಮನವರು ಇತ್ತಲೇ ಬರುತ್ತಿರುವರು. ಏನು, ನನ್ನ ಸಹೋದರನು ಇತ್ತಲೇ ಬರುತ್ತಿರುವನೆ? ಬಹಳ ಸಂತೋಷ. ಸುಮಬಾಣತಿಗೆ ವ್ಯಸನಾಂಬುದಿಗೆ ಸುಮಬಾ ಅಗ್ರಜೆ ಇದೋ ನಮಸ್ಕರಿಸುವೆನು. ತಮ್ಮ, ನಿನಗೆ ಮಂಗಳವಾಗಲಿ. ಸಹೋದರ, ನಾನು ನಿನ್ನನ್ನು ನೋಡಲು ಬರುತ್ತಿದ್ದೆ. ನನ್ನ ಮೇಲಿನ ಪ್ರೀತಿಗಾಗಿ ನೀನೇ ನನ್ನನ್ನು ನೋಡಲು ಬಂದಿರುವೆಯಾ? ಅಗ್ರಜೆ, ಆ ಮಾತು ಹಾಗಿರಲಿ. ತಮ್ಮ ಪರಿಚರಣ ಮಧ್ಯದಲ್ಲಿ ಕುಳಿತು ಸೂರ್ಯ ಪ್ರಕಾಶಮಾನವಾಗಿ ಕಾಣುತ್ತಿರುವ ಆ ಸರ್ವಾಂಗ ಸುಂದರಿಯು ಯಾರಾಗಿರಬಹುದು? ಸಹೋದರ, ಆಕೆಯು ಮಹಾಪತಿವ್ರತೆಯು. ಈತನ ಗಂಡಂದಿರು ಮಹಾಪುರುಷರು. ಆಕೆಯ ಬಗ್ಗೆ ಯೋಚಿಸಿ ಫಲವಿಲ್ಲ. ಆಕೆಯ ಚಿಂತೆಯನ್ನು ನೀನು ಬಿಡುವಂತನಾಗು. ಅಯ್ಯೋ, ಈಕೆಯು ನನ್ನ ಕೈ ಸೇರುವುದಕ್ಕೆ ಏನು ಉಪಾಯವನ್ನು ಮಾಡಲಿ? ಇರಲಿ, ಯಾವುದಾದರೂ ಒಂದು ಉಪಾಯದಿಂದ
ಏಕೆಯನ್ನು ವರಿಸದೇ ಬಿಡತಕ್ಕವನಲ್ಲ. ಸಖಿ, ನನ್ನ ತಮ್ಮನಾದ ಕೀಚಕನು ಬಹಳ ದುರುಳನು. ಆಕೆಯು ಆ ಸೈನಿಗೆಯ ಬಗ್ಗೆ ವಿಚಾರಿಸುವುದನ್ನು ನೋಡುತ್ತಿದ್ದರೆ ನನಗೇತಕ್ಕೂ ಸಂಶಯ ಬರುತ್ತಿರುವುದು. ಹಾಗಿರಲಿ, ಆತನ ಕಣ್ಣಿಗೆ ಈಕೆಯು ಕಾಣದಂತೆ ಅವಳನ್ನು ಮರೆಮಾಚೋಣ. ನಡೆ, ಹೋಗೋಣ. ಹಾಗೆ ಆಗಲಿ ಅಮ್ಮ. ಈಗ ಏನು ಮಾಡಲಿ? ಆಕೆಯನ್ನು ನೋಡಿದ ಆರೋಪ್ಯದಿಂದಲೂ ಮನ್ಮಥನ ಬಾಣದ ಹೇಟನ್ನು ಸೈರಿಸಲಾರೆನು. ಹೃದಯ ನಿಷ್ಕರ್ಣಿಯಾದ ಮನ್ಮಥನೇ, ಏನನ್ನೂ ಅವಲಂಬಿಸಿಕೊಂಡಿರುವೆ? ಸುರಬಳಿಸುತ್ತ ಕಲ್ಪದ ತರುಣಿ ಮಣಿಯೊಡನೆ ಕುಳಿತು ಸರಸ್ವತಿಗಳನ್ಮಾಳ್ಪೆ. ಮೆರವ ಸುಧನ್ಮನೆ ನೋಡಲು ಮೆರೆವುದೈ ಅಕಟ ಎತ್ತಕ್ಕೆನ್ನ ನಿಂತು ಕಂತು ಎತ್ತಕ್ಕೆನ್ನ ನಿಂತು ಕಂತು ಕಾತಿಸುವೆಯೋ ಸೋತು ನಿಂತೋ. ಸರಸದಿಂದ ಸರಸವಾಡೆ ಸರಸದಿಂದ ಸರಸವಾಡೆ ಬಿರುತ್ತಿರುವ ಗುರಿಯ ನೋಡೆ ಏತಕ್ಕೆನ್ನ ನಿಂತು ಕಂತು ಗಾತಿಸುವೆಯೋ ಸೋತು ನಿಂತೋ. ನಿಲು ರಥದ ಮೇಲೆ ಕುಳಿತು ಪುರಿ ಪುಂಡ್ರಿ ಚಾಪವಾಂತು. ಸರಸದಿಂದ ಸರಸವಾಡೆ ಸರಸದಿಂದ ಸರಸವಾಡೆ ಬಿರುತ್ತಿರುವ ಗುರಿಯ ನೋಡೆ ಏತಕ್ಕೆನ್ನ ನಿಂತು ಕಂತು ಗಾತಿಸುವೆಯೋ ಸೋತು ನಿಂತೋ. ಅಯ್ಯೋ, ಆಕೆಯನ್ನು ಹೇಗೆ ಕಾಣಲಿ? ಒಂದು ದಿವಸವನ್ನು ಒಂದು ಯುಗವಾಗಿ ಕಳೆಯಬೇಕಾಯಿತಲ್ಲ. ಇರಲಿ, ಒಳ್ಳೆಯದು. ನಮ್ಮ ಅಕ್ಕನ ಮನೆಯ ಮುಂಭಾಗದಲ್ಲಿ ತಿರುಗಾಡುತ್ತಿದ್ದರೆ ಆಕೆಯು ಯಾವುದಾದರೂ ಒಂದು ಕಾರ್ಯಕ್ಕೆ ಬಂದೇ ಬರುವಳು. ಆಗ ಅವಳನ್ನು ಕಂಡು ಮಾತನ್ನಾಡಿಸುವೆನು. ಆಹೋ, ಆ ಸರ್ವಾಂಗ ಸುಂದರಿಯು ಇತ್ತಲೇ ಬರುತ್ತಿರುವಳು. ಎಲ್ಲ ಸುಂದರಿ, ಎಲ್ಲ ಸುಂದರಿ, ಎಲ್ಲಿಗೆ ಹೋಗುತ್ತಿರುವೆ? ಸಂತೋಷ ಪಡಿಸು. ಪಾಪಿ, ನನ್ನನ್ನು ಮುಟ್ಟಬೇಡ. ಹಾರಿವಳು ನವ ಮೋಹಿನಿ, ಹಾರಿವಳು ನವ ಮೋಹಿನಿ ಸುಂದರಿ ಮಣಿಯೊಳೆ. ಹಾರಿವಳು ನವ ಮೋಹಿನಿ ನಾರಿಸಿ ರೋಮಣಿ ಮಾರನೊಳಗಿಡೆ ನಾರಿಸಿ ರೋಮಣಿ ಮಾರನೊಳಗಿಡೆ ತೋರುತ್ತ ಮುಖವನ್ನು ಬೀರುತ್ತ ಪ್ರೀತಿಯ. ಹಾರಿವಳು ನವ ಮೋಹಿನಿ ಸುಂದರಿ ಮಣಿಯೊಳೆ. ಹಾರಿವಳು ನವ ಮೋಹಿನಿ. ಎಲ್ಲ ಸುಂದರಿ, ಎಲ್ಲಿಗೆ ಹೋಗುತ್ತಿರುವೆ? ಬಾ ಬಾ, ನನ್ನನ್ನು ಒಂದು ಸಂತೋಷಪಡಿಸು. ನೀಲಾಂತ ಬಾಣಾದೆ ಈ ರೀತಿ ಹೋಗಲು ನಮಣೆ. ನೀಲಾಂತ ಬಾಣಾದೆ ಈ ರೀತಿ ಹೋಗಲು ನಮಣೆ. ತೋರುತ್ತ ಮುಖವನ್ನು ಬೀರುತ್ತ ಪ್ರೀತಿಯ. ತೋರುತ್ತ ಮುಖವನ್ನು
ಒಲಿದು ಸಂತೋಷಪಡಿಸು. ಛೀ, ಮೂರ್ಖನೆ, ದೂರ ಸರಿದು ನಿಲ್ಲು. ನನ್ನನ್ನು ಮುಟ್ಟಬೇಡ. ನನ್ನನ್ನು ಮುಟ್ಟಿದರೆ ನೀನು ಸುಟ್ಟು ಭಸ್ಮವಾಗು. ಎಚ್ಚರಿಸಿಕೋ. ಕಾಮುಕನಾಗಿರುವ ನನ್ನನ್ನು ಒಲಿದು ಸೇರಿ ಸಂತೋಷಪಡಿಸು. ಛೀ, ಪಾಪಿ, ಈ ರೀತಿ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನನ್ನನ್ನು ನೀನು ಕಾಮಿಸಿ ನಿನ್ನ ವಂಶವನ್ನು ನಾಶ ಮಾಡಿಕೊಳ್ಳಬೇಡ. ಒಂದು ಮಾತನ್ನೇ ಹೇಳುವರು. ಎಂದ ಸೀತಾ ಮಾತೆಯನ್ನು ಕೆಣಕಿದ ಆ ರಾವಣಗಾದ ಸ್ಥಿತಿಯನ್ನು ಒಮ್ಮೆ ಸ್ಮರಿಸಿಕೋ. ನನ್ನ ಪತಿಗಳು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸುಂದರಿ, ನಿನ್ನ ಪತಿಗಳು ನನ್ನನ್ನು ಏನು ಮಾಡಬಲ್ಲರು? ಬಾ ಬಾ, ನನ್ನನ್ನು ಒಲಿದು ಸಂತೋಷಪಡಿಸು. ಛೀ, ಪಾಪಿ, ಪರಸ್ತ್ರೀಯನ್ನು ಕಾಮಿಸುವುದು ಧರ್ಮವಲ್ಲ. ನಿನ್ನ ವಂಶವೇ ನಾಶವಾಗಿ ಹೋಗುವುದು. ನನ್ನ ಮಾತನ್ನ ಕೇಳು. ಸುಮ್ಮನೆ ದಾರಿ ಬಿಟ್ಟರೆ ಸರಿ, ಎಲ್ಲವಾದರೆ ನಿನ್ನ ಸಾವನ್ನು ನೀನೇ ತಂದುಕೊಳ್ಳುವೆ. ಹೆಚ್ಚಿನ ಎಲ್ಲ ಸುಂದರಿ, ಹಾ, ಎಲ್ಲಿಗೆ ಹೋಗುತ್ತಿರುವೆ? ಬಾ ಬಾ, ನನ್ನ ಸಂತೋಷಪಡಿಸು. ಈತನಂತ ನನ್ನನ್ನು ಕಾಪಾಡುವರು ಯಾರು ಇಲ್ಲವೇ? ಏನು ತಾನಿ ಮಾಡಲಿ? ಏಕೆ ಕೋಪಿಪೆ ಕರುಣಿ ಮಣಿಯೊಳೆ, ಏಕೆ ಕೋಪಿಪೆ? ಸುಂದರಿ, ಏಕೆ ಕೋಪಿಪೆ ಕರುಣಿ ಮಣಿಯೊಳೆ, ಏಕೆ ಕೋಪಿಪೆ? ಸಾಕು ಸಾಕು ಸುಗುಣ ರೂಪೆ, ಸಾಕು ಸಾಕು ಸುಗುಣ ರೂಪೆ. ಕೋಪವೇಕೆ ನನ್ನಲ್ಲಿ ನಿನಗೆ, ಏಕೆ ಕೋಪಿಪೆ ಕರುಣಿ ಮಣಿಯೊಳೆ, ಏಕೆ ಕೋಪಿಪೆ? ಸುಂದರ, ನನ್ನನ್ನು ಮುಟ್ಟಬೇಡ. ಕಿಲು ರಥದ ಮೇಲೆ ಕುಳಿತು, ಕಿಲು ರಥದ ಮೇಲೆ ಕುಳಿತು ಪುರಿಪುಂಡ್ರಿ ಚಾಪವಾಂತು. ಸಾಕು ಸಾಕು ಸುಗುಣ ರೂಪೆ. ಸುಂದರ, ಸಾಕು 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 ಸುಗುಣ ರೂಪೆ. ಕೋಪವೇಕೆ ನನ್ನಲ್ಲಿ ನಿನಗೆ, ಏಕೆ ಕೋಪಿಪೆ ಕರುಣಿ ಮಣಿಯೊಳೆ, ಏಕೆ ಕೋಪಿಪೆ? ಈ ದಿನ ನಿನ್ನನ್ನು ಬಿಡತಕ್ಕವನಲ್ಲ. ಅಯ್ಯೋ, ಈ ಪಾಪಿಯಿಂದ ನನ್ನನ್ನು ಕಾಪಾಡುವರು ಯಾರು ಇಲ್ಲವೇ? ಯಾರಾದರೂ ಬಂದು ನನ್ನನ್ನು ಕಾಪಾಡಬಾರದು. ಸುಂದರಿ, ನಿನ್ನ ವ್ಯರ್ಥವಾದ ಮಾತುಗಳಿಗೆ ನಾನು ಹೆದರತಕ್ಕವನಲ್ಲ. ಬಾ ಬಾ, ನನ್ನನ್ನು ನನ್ನನ್ನು ಮುಟ್ಟಬೇಡ. ದೂರ ತಂದು ನಿಲ್ಲು. ಅಯ್ಯೋ, ಯಾರಾದರೂ ಬಂದು ನನ್ನನ್ನು ಕಾಪಾಡಬಾರದೆ? ಶ್ರೀಮನ್ನಾರಾಯಣ, ಅವೇ ಯಾರಾದರೂ ನನ್ನನ್ನು ಕಾಪಾಡಬಾರದೆ ಈ ನೀಚನಿಂದ? ಸುಂದರಿ, ನನ್ನ ವಿರಾಧ ಬಾಧೆಯನ್ನು ಸಹಿಸಲಾರೆನು. ಬಾ ಬಾ, ನನ್ನನ್ನು ಸಂತೋಷಪಡಿಸು. ಮೂರ್ಖರೇ, ನನ್ನ ಮಾತನ್ನು ಕೇಳಿ. ನಾನು ಗಂಧರ್ವಶ್ರೀ. ನನ್ನ ಪತಿಗಳು ಪರಾಕ್ರಮಶಾಲಿಗಳು. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸುಮ್ಮನೆಯಿಂದ ಹೊರಟು ಹೋಗು. ಮೂರ್ಖರೇ. ಸುಂದರಿ, ನನ್ನ ಪರಾಕ್ರಮವನ್ನು ನೀನೇನು ತಿಳಿದಿರುವೆ? ಬಡವರ ಕೋಪದ ಒಳಗೆ ಮೂಲ ಎಂಬಂತೆ ಆ ಪರಮೇಶ್ವರನು ನನಗೆ ಎದುರಾಗಲಾರ. ನೀನು ನನ್ನ ಮನಸ್ಸು ಸಂತೋಷಪಡಿಸಿದರೆ ನಾನು ಅವರನ್ನೆಲ್ಲ ನೋಡಿಕೊಳ್ಳುವೆನು. ಓ ಮೂರ್ಖರೇ, ಪಾಪಿ, ಏತಕ್ಕಾಗಿ ನನ್ನನ್ನು ಈ ರೀತಿ ನೀನು ಹಿಂಸಿಸುತ್ತಿರುವೆ? ಸೂರ್ಯನಿಗೆ ಕತ್ತಲೆ ಭಯವೇ? ಸಿಂಹಕ್ಕೆ ನಾಯಿ ಬಲವೇ? ನಿನ್ನನ್ನು ಕಂಡರೆ ನನಗೆ ಎಂದಿಗೂ ಭಯವಿಲ್ಲ. ಛೀ, ಪಾಪಿ, ದೂರ ತಂದು ನಿಲ್ಲು. ಎಲ್ಲವೋ ತಪ್ಪಿನ ಮಗಳೇ, ಎಲ್ಲಿಗೆ ಹೋಗುತ್ತಿರುವೆ? ಆಹಾ, ಆಕೆಯು ನಾನು ಎಷ್ಟು ಒಡಂಬಡಿಸಿದರು ಒಡಂಬಡದೆ ಹೊರಟೆ ಹೋದಳಲ್ಲ. ಇರಲಿ, ಯಾವುದಾದರೂ ಒಂದು ಉಪಾಯದಿಂದ ಆಕೆಯನ್ನು ವರಿಸದೇ ಬಿಡತಕ್ಕವನಲ್ಲ. ಸೆರಲೆಂತು ಸರೋಜಾಕ್ಷಿಯ,
ಸೆರಲೆಂದು ಸರೋಜಾಜಿಯ ಆಡುತ್ತ ವಿಳೆವ ಮಾಡುತ್ತ ಪ್ರೀತಿಯ ಆಡುತ್ತ ವಿಳೆವ ಮಾಡುತ್ತ ಪ್ರೀತಿಯ ಪರಿಪರಿ ವಿಧದಲ್ಲಿ ಸರಸವನಾಡುತ್ತೆ ಪರಿಪರಿ ವಿಧದಲ್ಲಿ ಸರಸವನಾಡುತ್ತೆ ಸೆರಲೆಂದು ಸರೋಜಾಜಿಯ ನಂದನವನದಲ್ಲಿ ಚಂದವನಾಡುತ್ತೆ ನಂದನವನದಲ್ಲಿ ಚಂದವನಾಡುತ್ತೆ ಹೂವಿಗೆ ಮುಡಿಸುತ್ತೆ ಸರಸವನಾಡುತ್ತೆ ಕುರುಬಿಗೆ ಮುಡಿಸುತ್ತೆ ಸರಸವನಾಡುತ್ತೆ ಸೆರಲೆಂದು ಸರೋಜಾಜಿಯ ಈಗ ಏನು ಮಾಡುವುದು? ಇರಲಿ, ನಮ್ಮ ಹಕ್ಕನಾದ ಸೃಷ್ಟಿಗಾದರೂ ಹೇಳಿಕೊಂಡು ಈ ಕಾರ್ಯವನ್ನು ಆಗ ಮಾಡಿಕೊಳ್ಳುವುದು.